ನನ್ನ ಮಗ ಕೆಲವೊಂದು ಸರ್ತಿ ಕೆಲವೊಂದು ಪ್ರಶ್ನೆ ಕೇಳ್ತಾನೆ, ನನಗೆ ನಾಚಿಕೆ ಆಗುತ್ತೆ. ನನಗೆ 40 ವರ್ಷ ಆಗಕ್ ಬಂತು, ನಾನು ಇದ್ರ ಬಗ್ಗೆ ಯೋಚಿಸಿಲ್ಲಲ್ವಾ ಅಂತ. ತುಂಬಾ ಖುಷಿ ಆಗುತ್ತೆ. ಒಂದೆರಡು ಸರ್ತಿ ಅಂತ ನನಗೆ ಬೆನ್ ಮೇಲೆ ಕೈ ಸವರ್ದಿನಿ, ಏನ್ ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದೆ ಅಂತ ನನಗೆ ಯಾವಾಗ ಜ್ಞಾನೋದಯ ಆಗಿದೆ. ಈಗ ಇದು ಗುರುತ್ವಾಕರ್ಷಣೆಯ ಶಕ್ತಿ ಅಂತ ಒಂದು ಮಾತಾಡ್ತೀವಲ್ಲ ನಾವು, ತನ್ನ ಕಡೆಗೆ ಸೆಳೆಯೋದು, ಹೆವಿಯಾಗಿ ಹೇಳ್ಕೊಳ್ಳೋದು, ಇದಕ್ಕೆ ಗುರು ಅಂತಾರೆ. ನಾವು ಹೈಯೆಸ್ಟ್ ಲೆವೆಲ್ ಆಫ್ ಇವ್ಲ್ಯೂಷನ್ ಯಾಕಿದೆ ಹೇಳಿ, ನಮ್ಮ ಬುದ್ಧಿ ಮತ್ತೆಯಿಂದ ಈ ಬೌದ್ಧಿಕ ಒಂದು ಶಕ್ತಿ ಏನಿದೆ ಅಲ್ವಾ, ಅದರಿಂದಾಗಿಯೇ ನಾವು ಈ ಲೆವೆಲ್ಗೆ ಬಂದಿದ್ದೀವಿ. ನೀವು ಇದನ್ನು ಉಪಯೋಗಿಸಬೇಡಿ ಅಂತಾರಲ್ವಾ, ಅವ್ರು ಎಲ್ಲರಿಗಿಂತ ಡೇಂಜರಸ್. ಅವರಿಂದ ಒಂದು 10 ಫೀಟ್ ದೂರ ಇರಬೇಕು. ಗುರುಗಳಂದ್ರೆ ಹೀಗೆ ಇರಬೇಕು, ಈ ವಿಷಯಗಳ ಬಗ್ಗೆ ಹೇಳಬೇಕು. ಜನರೇ ಒಂದು ಒಪಿನಿಯನ್, ಒಬ್ಬ ಗುರುಗಳನ್ನ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸಾಂಪ್ರದಾಯಿಕ ಅವರು ಹಿಂಗೆ ಬಟ್ಟೆ ಹಾಕ್ಬೇಕು, ನಾಮ ಹಾಕ್ಬೇಕು, ಮಾಲೆ ಇರಬೇಕು. ಭಾವೈಕ್ಯ ಪ್ರತಿ ಭಾನುವಾರ ಒಂದು ಆನ್ಲೈನ್ ಸೆಷನ್ ನಡೆಸ್ತಾ ಇದೆ. ನಿಮಗೇನಾದ್ರು ಜೀವನದ ಬಗ್ಗೆ, ಧರ್ಮದ ಬಗ್ಗೆ, ದೇವರ ಬಗ್ಗೆ ತಿಳ್ಕೋಬೇಕು ಅನ್ನೋ ಆಸಕ್ತಿ ಇತ್ತು ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ವಾಟ್ಸ್ಆಪ್ ನಂಬರ್ ಅನ್ನ ಹಾಕಿರ್ತೀವಿ. ನೀವು ಅದಕ್ಕೊಂದು ಹಾಯ್ ಅಂತ ಮೆಸೇಜ್ ಕಳಿಸಿದ್ರೆ ನಾವು ನಿಮಗೆ ಸೆಷನ್ ಲಿಂಕ್ ಅನ್ನ ಶೇರ್ ಮಾಡ್ತೀವಿ. ಭಾವೈಕ್ಯ ಕಡೆಯಿಂದ ಒಂದು ಆ್ಯಪ್ ಕೂಡ ಇದೆ, ಅದರಲ್ಲಿ ಹಲವಾರು ವಿಷಯಗಳನ್ನ ನೀವು ತಿಳ್ಕೋಬಹುದು. ಈ ಒಂದು ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀವಿ, ನೀವು ಅಲ್ಲಿ ಹೋಗಿ ಡೌನ್ಲೋಡ್ ಮಾಡಬಹುದು. ಮತ್ತೆ ಇದು ಪ್ಲೇ ಸ್ಟೋರ್ ಅಲ್ಲಿ ಕೂಡ ಲಭ್ಯವಿದೆ. ಅಂದ್ರೆ ನೀವು ಎಲ್ಲ ಗುರುಗಳನ್ನ ಟೀಕೆ ಮಾಡ್ತಾ ಇದ್ರಿ ಹಾಗಾದ್ರೆ, ಈ ಒಂದು ಆತ್ಮ ದೇವರು ಅಂತ ನಿಮ್ಮಲ್ಲಿ ಆ ಬದಲಾವಣೆ ತಗುತ್ತೆ, ಬದಲಾವಣೆ ತರುತ್ತೆ ಅಂತ ಹೇಳಿ. ಇಲ್ಲ, ಖಂಡಿತ ಇಲ್ಲ. ನೋಡಿ, ಮೊಟ್ಟ ಮೊದಲನಾಗಿ ಎಲ್ಲಾ ಗುರುಗಳು ಇದನ್ನೇ ಕಲಿಸ್ತಾರೆ ಅನ್ನೋದು ಒಂದು ನಮ್ಮ ರಾಂಗ್ ಒಪಿನಿಯನ್. ಹಲವಾರು ಜನರು ಪಾಪ್ಯುಲರ್ ಆಗ್ಬಿಟ್ಟಿದ್ದಾರೆ, ಹೌದಲ್ವಾ? ಈ ವಿಷಯದಲ್ಲಿ ಪಾಪ್ಯುಲರ್ ಇಲ್ಲದೆ ಇರೋರು ಹಲವಾರು ಜನ ಇದ್ದಾರೆ. ಜನ ಅವ್ರ ಬಗ್ಗೆ ಕೇಳಿರ್ಲಿಕ್ಕಿಲ್ಲ. ನಮ್ಮ ಅಕ್ಕಪಕ್ಕ ನೋಡಿದ್ರೆ, ಸುತ್ತಮುತ್ತ ನೋಡಿದ್ರೆ ಆ ರೀತಿ ಕೂಡ ಹಲವಾರು ಜನ ನಮಗೆ ಸಿಗ್ತಾರೆ. ನಾವು ಹುಡುಕ್ಬೇಕಷ್ಟೇ. ಮತ್ತೆ ನಾವು ನೀವು ಕುತ್ಕೊಂಡ್ರು ನಾವು ಧರ್ಮಗುರುಗಳಲ್ಲ, ನಾವು ಆಗೋಕ್ ಬಯಸೋದಿಲ್ಲ, ನಮ್ಮ ಅರ್ಹತೆ ಕೂಡ ಇಲ್ಲ. ಆದರೆ ನಮ್ಮ ಅಕ್ಕಪಕ್ಕ ತುಂಬಾ ಒಳ್ಳೆ ಗುರುಗಳಿದ್ದಾರೆ. ಎಲ್ಲ ಭಾಷೆಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿ ಕೂಡ ಅವ್ರು ಸಿಗ್ತಾರೆ. ಅವರಿಂದ ನಾವು ಕಲ್ಕೊಳ್ಳೋದು ತುಂಬಾ ಇದೆ. ನಾನು ಸ್ವತಃ ನನ್ನ ಪರ್ಸನಲ್ ಆಗಿ ಹೇಳ್ಬೇಕಾದ್ರೂ ಕೂಡ ಇಂತಹ ತುಂಬಾ ಜನರಿಂದ ಕಲಿಯೋಕೆ ಒಂದು ಅಪರ್ಚುನಿಟಿ ಸಿಕ್ಕಿದೆ. ಕೆಲವ್ರ ಜೊತೆ ಕೂತ್ಕೊಂಡ್ಬಿಟ್ಟು ಕಲ್ತಿದ್ದೀವಿ, ಕೆಲವೊಬ್ಬರಿಗೆ ಕೇಳಿ ಕಲ್ತಿದ್ವಿ ಪ್ರವಚನಗಳಿಗೆ, ಕೆಲವರಿಗೆ ವಿಡಿಯೋ ಮುಖಾಂತರ, ಯೂಟ್ಯೂಬ್ ಮುಖಾಂತರ ಕೇಳ್ಬಿಟ್ಟು ಕಲ್ತಿದ್ವಿ, ಕೆಲವೊಬ್ಬರ ಬಗ್ಗೆ ಅವರ ಬರಹಗಳನ್ನು ಓದ್ಬಿಟ್ಟು ಕೂಡ ಕಲ್ತಿದ್ದೀವಿ. ಸೊ ಕಲಿಯೋಕೆ ಹಲವಾರು ಅಪರ್ಚುನಿಟೀಸ್ ಇವೆ, ಮತ್ತೆ ಹಲವಾರು ವಿಧಾನಗಳು ಕೂಡ ಇವೆ. ಆದ್ರೆ ಇಲ್ಲೇನಾಗಿದೆ ಅಂದ್ರೆ, ಜನ ಈಗ ಗುರುಗಳಂದ್ರೆ ಹೀಗೆ ಇರಬೇಕು, ಈ ವಿಷಯಗಳ ಬಗ್ಗೆ ಹೇಳಬೇಕು. ಜನರೇ ಒಂದು ಒಪಿನಿಯನ್, ಒಬ್ಬ ಗುರುಗಳನ್ನ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡ್ಬಿಟ್ಟಿದ್ದಾರೆ. ಸಾಂಪ್ರದಾಯಿಕ ಅವರು ಹಿಂಗೆ ಬಟ್ಟೆ ಹಾಕ್ಬೇಕು, ನಾಮ ಹಾಕ್ಬೇಕು, ಮಾಲೆ ಇರಬೇಕು, ಟೋಪ್ಗೆ ಹಾಕಬೇಕು, ಗಡ್ಡ ಬಿಡಬೇಕು. ಗಡ್ಡ ಬಿಡಬೇಕು. ಒಬ್ಬೊಬ್ಬರಿಗೆ ಒಂದೊಂದು ರೀತಿ. ಇಲ್ಲ ನೀವು ಬಿಟ್ಟಿಲ್ಲ ಅಂದ್ರೆ ನೀವ್ ಯಾವ ರೀತಿ ಗುರು ಅಂತ ಅನ್ನೋ ಕೂಡ ಜನ ಇದ್ದಾರೆ. ಈಗ ನಾನು ಕೆಲವೊಬ್ರಿಗೆ ಭೇಟಿ ಆಗಿದ್ದೀನಿ. ನಮಗೂ ಕೆಲವೊಂದು ತರಹದ ಒಂದು ಬಯಾಸ್ ಇರುತ್ತೆ. ನಾವೇನು ಪರಿಶುದ್ಧರಲ್ಲ ಅಲ್ವಾ. ನಾನು ಅವ್ರಿಗೆ ನೋಡ್ಬಿಟ್ಟು ಅವ್ರ ಜೊತೆ ಕುತ್ಕೊಂಡ್ಬಿಟ್ಟು ಮಾತಾಡ್ತಾ ಇದ್ದೆ, ಒಬ್ಬರ ಜೊತೆ. ಹೀಗೆ ಅವ್ರು ಮಾತಾಡಿದ್ಮೇಲೆ ಅವ್ರಿಗೆ ನನ್ಗೆ ಗೊತ್ತಾಯ್ತು ಅವ್ರು ಎಷ್ಟು ಓದಿದ್ದಾರೆ, ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ದಾರೆ. ಆಮೇಲೆ ಗೊತ್ತಾಯ್ತು ವಿದ್ವಾಂಸರಂತೂ ಕೂಡ ಅವರು. ನನಗೆ ಆಮೇಲೆ ಎಷ್ಟೋ ದಿನ ಆದ್ಮೇಲೆ ಗೊತ್ತಾಯ್ತು, ಹಲವಾರು ಬಾರಿ ಅವ್ರಿಗೆ ಭೇಟಿ ಆದ್ಮೇಲೆ ಅವಾಗ ನನಗೆ ಗೊತ್ತಾಯ್ತು, ನನ್ನಲ್ಲೂ ಕೂಡ ಎಷ್ಟು ಪೂರ್ವಾಗ್ರಹಗಳಿವೆ. ನಾನು ಕೂಡ ಯೋಚಿಸ್ತಾ ಇದ್ದೆ, ಅವ್ರು ಈ ರೀತಿ ಬಟ್ಟೆ ಹಾಕೊಂಡ್ರೆ ವಿದ್ವಾಂಸರು ಇರ್ತಾರೆ, ಇಲ್ಲಾಂದ್ರೆ ಅವರು ವಿದ್ವಾಂಸರಾಗಕ್ಕೆ ಸಾಧ್ಯ ಇಲ್ಲ. ಈ ರೀತಿ ಒಂದು ಪೂರ್ವಾಗ್ರಹಗಳು, ಬಯಾಸ್ಗಳು ನಮ್ಮಲ್ಲಿ ಕೂಡ ಇವೆ. ನಾವು ದೂರ ಮಾಡಬೇಕು. ನಾವೆಲ್ಲರೂ ಕಲಿಯೋದು ಹಲವಾರು ವಸ್ತುಗಳಿವೆ. ಗುರು ಅಂದ್ರೆ ಯಾರಿಗಂತಾರೆ? ಈಗ ಇದು ಗುರುತ್ವಾಕರ್ಷಣೆಯ ಶಕ್ತಿ ಅಂತ ಒಂದು ಮಾತಾಡ್ತೀವಲ್ಲ ನಾವು, ತನ್ನ ಕಡೆಗೆ ಸೆಳೆಯೋದು, ಹೆವಿಯಾಗಿ ಹೇಳ್ಕೊಳ್ಳೋದು, ಇದಕ್ಕೆ ಗುರು ಅಂತಾರೆ. ಅದಕ್ಕೆ ತನ್ನ ಕಡೆ ಎಲ್ಲವನ್ನ ಸೆಳೆದುಕೊಳ್ತಲ್ವಾ. ಗುರು ಕೂಡ ಏನ್ ಮಾಡ್ತಾನೆ, ತನ್ನ ಶಿಷ್ಯರನ್ನ ಅಥವಾ ಯಾರೋ ಅಂತ ಹತ್ರ ಬರ್ತಾರಲ್ಲ ಅವರನ್ನ ತನ್ನ ಕಡೆ ಸೆಳೆದುಕೊಳ್ತಾನೆ. ಆ ಒಂದು ಕೆಪಾಸಿಟಿ ಇರುತ್ತೆ, ಯಾಕಂದ್ರೆ ಅವ್ರ ಹತ್ರ ಜ್ಞಾನ ಇರುತ್ತೆ, ಸಚ್ಚಾರಿತ್ರೆ ಇರುತ್ತೆ, ಸತ್ಕರ್ಮ ಮಾಡೋರಾಗ್ತಾರೆ, ತಮ್ಮ ಕಾಯಕವನ್ನ ಪಾಲಿಸೋರಾಗ್ತಾರೆ. ಅಂಥವ್ರಿಗೇನೋ ಗುರು ಅಂತ ತುಂಬಾ ಜನ ನಮ್ಗೆ ಸಿಗ್ತಾರೆ, ಹೌದಲ್ವಾ? ಸೊ ಯಾರು ಈ ಕೆಲಸ ಮಾಡ್ತಾರೋ, ಯಾರು ನಿಮ್ಗೆ ಕತ್ತಲೆಯಿಂದ ತೆಗೆದು ಬೆಳಕಿನ ಕಡೆಗೆ ಕರ್ಕೊಂಡು ಹೋಗ್ತಾರೋ ಅವ್ರಿಗೆ ಗುರು ಅಂತಾರೆ, ಹೌದಲ್ವಾ? ಈಗ ತಾಯಿಯ ಮೊದಲ ಗುರು ಅಂತ ಯಾಕಂತ ಹೇಳ್ತೀವಿ? ಯಾಕಂದ್ರೆ ಮನೆಯಲ್ಲಿ ಚಿಕ್ಕವರಿದ್ದಾಗ ನಮಗೆ ನಡಿಯಕ್ಕೆ ಕೂಡ ಬರ್ತಾ ಇರ್ಲಿಲ್ಲ. ನಾವು ಫಸ್ಟ್ ನಡಿಬೇಕಾದ್ರೆ ನಾವು ಬೂತಾ ಹೋಗ್ತಿರ್ತೀವಿ, ನಮ್ಗೆ ಕೈಯನ್ನ ಹಿಡಿದ್ಬಿಟ್ಟು ಬ್ಯಾಲೆನ್ಸ್ ಮಾಡ್ಬಿಟ್ಟು ನಡೆಯಕ್ಕೆ ಕಳಿಸ್ತಾರೆ ತಾಯಿ ತಂದೆ. ಅದಕ್ಕೆ ಅವರೇ ನಮ್ಮ ಮೊದಲು ಗುರುಗಳು, ತಾಯಿ ತಂದೆಗಳು. ಸ್ವಲ್ಪ ನಾವು ನಡೆದ ಮೇಲೆ, ಸ್ವಲ್ಪ ದೊಡ್ಡವರಾದ್ಮೇಲೆ ಸ್ವಲ್ಪ ಮಾತಾಡಕ್ ಕಲಿಸ್ತಾರೆ ತಂದೆ ತಾಯಿ, ಅಥವಾ ಅಕ್ಕಪಕ್ಕ ನಮ್ ಯಾರು ಇರ್ತಾರೆ, ಅಜ್ಜಿ ಅಜ್ಜ. ಆಮೇಲೆ ದೊಡ್ಡವರಾದ್ಮೇಲೆ ಶಾಲೆಯಲ್ಲಿ ಹೋಗ್ತೀವಿ, ಅಲ್ಲಿ ಗುರುಗಳು ಸಿಗ್ತಾರೆ. ಸೊ ಹಂತದಲ್ಲೂ ನಮಗೆ ಬೇರೆ ಬೇರೆ ಗುರು ಸಿಗ್ತಾರೆ. ಅದೇ ರೀತಿ ಒಂದು ಲೆವೆಲ್ ಅಲ್ಲಿ ಬರ್ತೀವಿ ನಾವು ಜೀವನದಲ್ಲಿ. ಆವಾಗ ಈ ಜೀವನದ ಸತ್ಯ ಏನು, ನಾನ್ ಯಾರು, ನಾನು ಇಲ್ಲಿ ಯಾಕಿದ್ದೀನಿ, ಈ ಪ್ರಪಂಚ ಇಲ್ಲಿ ಯಾಕಿದೆ, ಹೀಗೆ ಹಾಕಿದೆ, ನಾನು ಹೀಗೆ ಹಾಕಿದ್ದೀನಿ, ನಾನು ಇಲ್ಲಿ ಯಾಕೆ ಹುಟ್ಟಿದ್ದೆ, ಅಲ್ಲಿ ಯಾಕೆ ಹುಟ್ಟಿಲ್ಲ, ನನ್ನ ಜೀವನದಲ್ಲಿ ಏನ್ ಮಾಡ್ಬೇಕು, ನನ್ನ ಉದ್ದೇಶ ಏನು, ಪರ್ಪಸ್ ಏನು, ಇದನ್ನೆಲ್ಲ ಪ್ರಶ್ನೆಗಳು ಬರೋದು ಸರ್ವಸಾಮಾನ್ಯ. ಬಂದಿಲ್ಲ ಅಂದ್ರೆ ಅಂತವ್ರಿಗೆ ಏನ್ ಮಾಡಕ್ಕಾಗಲ್ಲ, ಬರೋದು ತುಂಬಾ ಸರ್ವಸಾಮಾನ್ಯ. ಬರಲೇಬೇಕು ಮನುಷ್ಯ. ಇಲ್ಲಾಂದ್ರೆ ಮನುಷ್ಯ ಮತ್ತೆ ಪ್ರಾಣಿಯಲ್ಲಿ ಏನ್ ದೊಡ್ಡ ವ್ಯತ್ಯಾಸ ಇರೋದಿಲ್ಲ. ಈ ರೀತಿಯ ಪ್ರಶ್ನೆಗಳು ಬಂದಾಗ, ಈ ರೀತಿ ಈ ಪ್ರಶ್ನೆಗಳಿಗೆ ಉತ್ತರ ಕೊಡೋಕೆ ನಮ್ಗೆ ಯಾರಾದ್ರೂ ಒಂದು ಸಹಾಯ ಬೇಕು. ಯಾರು ಈ ಮಾರ್ಗದಲ್ಲಿ ಆಲ್ರೆಡಿ ನಡೆದಿದ್ದಾರಲ್ವ ಅವ್ರ ಸಹಾಯ ಬೇಕು ನಮಗೆ. ಅದರಲ್ಲಿ ಎರಡನೇ ಇದು ಇಲ್ಲ.
ಆದ್ರೆ ಈಗೇನಾಗಿದೆ ಅಂದ್ರೆ ಗುರುಗಳ ಕೆಲಸ ಪ್ರಕಾಶವನ್ನ ಆ ಮಾರ್ಗವನ್ನ ತೋರಿಸೋದು ಬಿಟ್ಬಿಟ್ಟು ಅವರು ಸೋಷಿಯಲ್ ಮೀಡಿಯಾ ಇನ್ಫ್ಲುಯೆನ್ಸರ್ ಜಾಸ್ತಿ ಆಗಿದ್ದಾರೆ. ಓಕೆ. ನನ್ನ ಪ್ರಕಾರ ಅಂತೂ ಇದು ಸೋಷಿಯಲ್ ಮೀಡಿಯಾ ಬಂದ್ಮೇಲೆ ಅದು ಯಾವ ರೀತಿ ಇನ್ಫ್ಲುಯೆನ್ಸರ್ ಸಿಗ್ತಾರಲ್ಲ ನಮಗೆ, ಈ ರೀತಿ ಇನ್ಫ್ಲುಯೆನ್ಸರ್ಸ್ ಗುರುಗಳಾಗಿದ್ದಾರೆ, ಹೌದಲ್ವಾ? ಪಾಪ್ಯುಲಾರಿಟಿ ಕಾಂಟೆಸ್ಟ್ ಆಗ್ಬಿಟ್ಟಿದೆ, ಯಾರ ಹತ್ರ ಜಾಸ್ತಿ ಫಾಲೋವರ್ಸ್ ಇದ್ದಾರೆ, ದೊಡ್ಡ ದೊಡ್ಡ ಸೆಟಪ್ ಹಾಕೋದು, ಅವರು ಇದು ಮಾಡೋದು, ಜಾಸ್ತಿ ಫಾಲೋವರ್ಸ್ ಅನ್ನ ತಗೊಂಡ್ ಬರೋದು, ಅದೇ ಒಂದು ಇಮೇಜ್ ಅನ್ನ ಕ್ರಿಯೇಟ್ ಮಾಡಿದೀವಿ ಅಷ್ಟೇ. ಅದ್ರ ಜೊತೆ ನನ್ನ ಪ್ರಾಬ್ಲಮ್ ಇದೆ. ಮತ್ತೆ ಇದು ಎಲ್ಲ ಕಡೆ ಸಿಗ್ತಾರೆ, ಎಲ್ಲಾ ಬಣ್ಣಗಳಲ್ಲಿ, ಎಲ್ಲ ಸಮುದಾಯಗಳಲ್ಲಿ ಸಿಗ್ತಾರೆ. ನಾನು ಯಾವ್ದೇ ಗುರುಗಳಂದ್ರೆ ಒಂದು ಇದ್ರ ಬಗ್ಗೆ ಹೇಳ್ತಾ ಇಲ್ಲ, ಒಂದು ಕಾಮನ್ ಆಗಿ ಕನ್ನಡದಲ್ಲಿ ಪದ ಯೂಸ್ ಮಾಡ್ತೀನಿ, ಎಲ್ಲರಿಗೂ ಕೂಡ ಅದೇ, ಅವ್ರು ನೀವು ಏನ್ ಪದ ಯೂಸ್ ಮಾಡ್ತಿರೋ ಅವ್ರಿಗೆ ಅದೊಂದು ಸಮುದಾಯಕ್ಕೆ ಆ ಭಾಷೆಯಲ್ಲಿದೆ. ಎಲ್ಲಾ ಕಡೆಯಲ್ಲೂ ಕೂಡ ಈ ರೀತಿ ಒಂದು ಇದು ಸಿಗ್ತಾರೆ, ನಾವೆಲ್ಲರೂ ನಮ್ಮ ಕಣ್ಣಿಂದನೇ ನೋಡಿದೀವಿ. ನನಗೆ ಇವ್ರ ಜೊತೆಗೆ ಏನ್ ಪ್ರಾಬ್ಲಮ್ ಅಂದ್ರೆ, ಇವ್ರ ಜೊತೆ ಅಂದ್ರೆ ಯಾವ ಈ ರೀತಿ ಇದೇನೋ ಇನ್ಫ್ಲುಯೆನ್ಸರ್ಸ್ ನಾವೇ ಕ್ರಿಯೇಟ್ ಮಾಡ್ಕೊಂಡಿದೀವಿ ಅಥವಾ ಕ್ರಿಯೇಟ್ ಆಗಿದ್ದಾರೋ, ಮೊಟ್ಟ ಮೊದಲು ಇವರಿಗೆ ತಮ್ಮದೇ ಏನು ಸಂಪ್ರದಾಯ ಅಂತ ಅಂತಾರಲ್ವ, ಅದ್ರ ಬಗ್ಗೆಯೂ ಕೂಡ ಎಷ್ಟು ಜ್ಞಾನ ಇರಬೇಕು ಅಷ್ಟು ಜ್ಞಾನ ಇದೆ ಅಂತ ನನಗೆ ಅನ್ಸೋದಿಲ್ಲ. ಯಾಕಂದ್ರೆ ಮುಂಚೆ ಎಲ್ಲ ನೋಡಿ ನೀವು, ಗುರುಗಳಂದ್ರೆ ಒಂದು ಮಿನಿಮಮ್ ಕ್ವಾಲಿಫಿಕೇಶನ್ ಇರಬೇಕು, ಇಷ್ಟಾದ್ರೂ ಓದಿರ್ಬೇಕು, ಪಾರಂಗತರಾಗಿರ್ಬೇಕು, ಇಷ್ಟು ಪುಸ್ತಕಗಳನ್ನು ಓದಿರ್ಬೇಕು. ಓದಿರ್ಬೇಕಂದ್ರೆ ಕಂಠಸ್ಥ ಬಯಾಟ್ ಹೊಡೆಯೋದಲ್ಲ, ಅದನ್ನ ತಿಳ್ಕೊಂಡಿರ್ಬೇಕು. ಒಂದು ಬೇಸಿಕ್ ಮಂತ್ರಗಳಿರ್ತಾವೆ, ಒಂದೇ 10, 20, 50, 100 ಎಷ್ಟು ಒಂದು ಯಾವುದೋ ಒಂದು ಸಂಪ್ರದಾಯದ ಅದನ್ನಾದ್ರೂ ತಿಳ್ಕೊಂಡಿರ್ಬೇಕು, ಅದ್ರ ಅರ್ಥ ಏನಂತ ತಿಳ್ಕೊಳ್ಬೇಕು. ಅದಾದ್ಮೇಲೆ ಅದರ ಒಂದು ಜ್ಞಾನವನ್ನ ಜನರಿಗೆ ಹರಡಿಸುವಂತ ಕೆಲಸ ಅವರು ಮಾಡ್ಬೋದು. ನೀವು ತಿಳಿದೇ ಹೋದ್ರೆ ನೀವು ಆ ಕೆಲಸ ಮಾಡಕ್ಕೆ ಹೇಗೆ ಸಾಧ್ಯ? ಸೊ ಹಲವಾರು ಇದೆ ಜನರನ್ನು ಕ್ರಿಯೇಟ್ ಆಗಿದಾರೆ ಅಲ್ವಾ ಗುರುಗಳ ಹೆಸರಲ್ಲಿ. ಇವೆಲ್ಲವೂ ಕೂಡ ಆ ಒಂದು ಜ್ಞಾನವನ್ನು ತಿಳಿದುಕೊಳ್ಳದೆ ಒಂದು ಹೈಪ್ ಕ್ರಿಯೇಟ್ ಆಗಿದೆ. ಮತ್ತೆ ಈಗ ಹೇಗ್ ಬಂದಿದೆ ಅಂದ್ರೆ, ನೀವು ಅದನ್ನು ಓದೋ ಅವಶ್ಯಕತೆ ಕೂಡ ಇಲ್ಲ, ನನ್ನ ಹತ್ರ ಬಂದ್ರೆ ನಿಮ್ಗದು ಸಿಕ್ಬಿಡುತ್ತೆ. ಹೌದು ಸರ್. ಇವಾಗ ಏನಾಗಿದೆ ಅಂದ್ರೆ, ಕೆಲವೊಬ್ರು ಹೇಳ್ತಾರೆ ಪುಸ್ತಕದ ಅವಶ್ಯಕತೆ ಇಲ್ಲ ನಿಮಗೆ. ಕರೆಕ್ಟ್. ಪುಸ್ತಕದ ಅವಶ್ಯಕತೆ ಇಲ್ಲ, ನೀವು ಈ ಜ್ಞಾನ ಏನಿದ್ರೆ ನಿಮ್ಮ ಒಳಗಡೆನೆ ಇದೆ, ಅದನ್ನ ನೀವು ಅರ್ಥ ಮಾಡ್ಕೋಬೇಕು. ಹಾಗಾಗಿನೇ ನಾನು ಈ ತರ ನಿಮಗೆ ನಿಯಮಗಳನ್ನ ಹೇಳ್ತೀನಿ, ಇವುಗಳನ್ನ ಪಾಲಿಸಿ ನಿಮಗೆ ಜ್ಞಾನೋದಯ ಆಗುತ್ತೆ, ಇಷ್ಟು ದಿವಸ ಟ್ರೈನಿಂಗ್ ತಗೊಳ್ಳಿ ನಿಮಗೆ ಜ್ಞಾನೋದಯ ಆಗುತ್ತೆ ಅಂತ ಹೇಳ್ತಾರೆ. ನೋಡಿ, ಯಾರು ನಾನು ಮುಂಚೆ ಹೇಳಿದಾಗ ನಾವು ಹೈಯೆಸ್ಟ್ ಲೆವೆಲ್ ಆಫ್ ಇವ್ಲ್ಯೂಷನ್ ಯಾಕಿದೆ ಹೇಳಿ, ನಮ್ಮ ಬುದ್ಧಿ ಮತ್ತೆಯಿಂದ ಈ ಬೌದ್ಧಿಕ ಒಂದು ಶಕ್ತಿ ಏನಿದೆ ಅಲ್ವಾ, ಅದರಿಂದಾಗಿಯೇ ನಾವು ಈ ಲೆವೆಲಿಗೆ ಬಂದಿದ್ದೀವಿ. ಸೊ ಯಾರಾದ್ರೂ ಅಥವಾ ಯಾರೆಲ್ಲ ನೀವು ಇದನ್ನು ಉಪಯೋಗಿಸ್ಬೇಡಿ ಅಂತಾರಲ್ವಾ, ಅವ್ರು ಎಲ್ಲರಿಗಿಂತ ಡೇಂಜರಸ್, ಅವರಿಂದ ಒಂದು 10 ಫೀಟ್ ದೂರ ಇರ್ಬೇಕು ನಾವು. ಹೌದಾ? ಹಿಂಗೇನು ಸರಿ ಈ ತರ ಹೇಳ್ಬಿಟ್ರಿ? ಈ ಬಗ್ಗೆ ಜನರ ಮೇಲೆ ಇಟ್ಟಿರೋದೇ ಅಂತವ್ರನ್ನ ಹೇಳ್ಬೇಕಂದ್ರೆ. ಅದಕ್ಕೆ ಹೇಳ್ತಾ ಇದೀನಲ್ವಾ, ಯಾವ ಬುದ್ಧಿಮತ್ತೆ ಆಧಾರದಲ್ಲಿ ನಾವು ಹೈಯೆಸ್ಟ್ ಲೈಫ್ ಫಾರ್ಮ್ ಆಗಿದ್ದೀವೋ, ಹೌದಲ್ವಾ? ಜೀವ ಜಂತುಗಳ ಒಂದು ರಾಶಿಯಲ್ಲಿ ಎಲ್ಲರಿಗಿಂತ ನಾವು ಟಾಪ್ ಅಲ್ಲಿ ಇದೀವೋ, ಇಷ್ಟೆಲ್ಲ ಸೈಂಟಿಫಿಕ್ ಅಡ್ವಾನ್ಸ್ಮೆಂಟ್ ಆಗಿದೆಯೋ, ಇದೆಲ್ಲ ನಾವು ಇನ್ವೆಂಟ್ ಮಾಡಿದೀವಿ, ಮೈಕು, ಇದು ಟೆಕ್ನಾಲಜಿ, ಲ್ಯಾಪ್ಟಾಪ್, ಕಂಪ್ಯೂಟರು, ರಾಕೆಟ್ ಹಾರಿಸಿದೀವಿ. ಯಾವ ಬೇರೆ ಪ್ರಾಣಿ ಮಾಡಿಲ್ಲ, ಬೇರೆ ಯಾವ್ದೊಂದು ಜೀವಿ ಮಾಡಿಲ್ಲ, ಇದು ನಾವು ಮಾಡಿದೀವಿ. ಎದಕ್ಕೆ ಮಾಡಿದೀವಿ ಹೇಳಿ? ಈ ಬೌದ್ಧಿಕವಾದ ಶಕ್ತಿಯಿಂದ. ಸೊ ಯಾರಾದ್ರೂ ಬಂದ್ಬಿಟ್ಟು ಯಾವುದೇ ವಿಷಯ ಆಗಿರ್ಲಿ, ಇದನ್ನ ಯೂಸ್ ಮಾಡ್ಬಿಡಿ ಅಂತ ಹೇಳ್ತಾರಲ್ವಾ, ಅವರಿಂದ ಎಷ್ಟು ದೂರ ಇರ್ತೀವೋ ಅಷ್ಟು ವಾಸಿ. ಹೌದ್ರಾ? ಯಾಕಂದ್ರೆ ಅವ್ರು ನಿಮ್ಗೆ ಕುಡ್ರನ್ನ ಮಾಡ್ತಾ ಇದ್ದಾರೆ. ಅವ್ರು ಯಾಕೆ ಆ ರೀತಿ ಮಾಡ್ತಾ ಇದ್ದಾರೆ? ನೀವ್ ಯಾಕೆ ಓದ್ಬಾರ್ದು ಅಂದ್ರೆ, ನೀವ್ ಓದಿದ್ರೆ ನಿಮ್ಮ ಒಂದು ಮುಕ್ತಿ ಮಾರ್ಗವನ್ನ ನೀವೇ ಹುಡ್ಕೋತೀರಾ. ನನ್ನ ಅವಶ್ಯಕತೆ ಏನಿದೆ? ನನ್ ಬಿಸ್ನೆಸ್ ಹೇಗ್ ನಡಿಬೇಕು? ಈಗ ಅದು ಅಂತಾರಲ್ಲ, ಅರಿವೇ ಗುರು, ಅದು ತುಂಬಾ ಕರೆಕ್ಟ್. ನಿಮ್ಮ ಅರಿವೇ ನಿಮಗ್ ಗುರು, ನಮ್ಮ ಅರಿವೇ ನನಗ್ ಗುರು, ಅವ್ರ ಅರಿವೇ ಅವ್ರಿಗೆ ಗುರು. ಈ ರೀತಿ ಇದ್ದಾಗ ನಾವು ಒಬ್ರಿಗೊಬ್ರಿಗೆ ಎಷ್ಟು ಸಹಾಯ ಮಾಡ್ಬೋದು, ಎಷ್ಟು ಕಲಿಸ್ಬೋದು ಕಲಿಸ್ತೀವಿ. ಇವರೇ ನಮ್ ಗುರು ಅಂತ ಕಾಲ್ ಹಿಡ್ಕೊಂಡ್ಬಿಟ್ಟು ಯಾರಿಗೂ ಹತ್ರನೂ ಕುತ್ಕೊಳ್ಳೋದಿಲ್ಲ. ಆ ರೀತಿ ಆದಾಗ ಏನಾಗುತ್ತೆ, ನನ್ ಬಿಸ್ನೆಸ್ ಏನಾಗುತ್ತೆ? ಈಗ ನಿನ್ನ ಹತ್ರ ಬಂದಿಲ್ಲ ಅಂದ್ರೆ ನನ್ ಬಿಸ್ನೆಸ್ ಏನಾಗುತ್ತೆ? ಈಗ 4 ದಿನ ನನ್ನ ಹತ್ರ ಕಲ್ತ್ಬಿಟ್ಟು ನೀವು ಹೋಗ್ಬಿಟ್ರೆ, ಈಗ ಒಂದು ಪ್ರೈಮರಿ ಸ್ಕೂಲ್ ಟೀಚರ್ ಇರ್ತಾರೆ ನೋಡಿ, ಅವ್ರು ನಿಮಗೆ 1ನೇ ತರಗತಿಯಿಂದ 5ನೇ ತರಗತಿ ಕಳಿಸ್ಬಿಡ್ತಾರೆ, ಕಳಿಸ್ಬಿಟ್ಟು ಮುಂದೆ ಕಳಿಸ್ತಾರೆ. ಆಮೇಲೆ ನೀವು ಇನ್ನೊಂದು ಹೈಸ್ಕೂಲ್ ಕಲಿತೀರಾ, ಆಮೇಲೆ ಕಾಲೇಜ್ ಹೋಗ್ತೀರಾ. ನೀವು ಲೈಫ್ ಲಾಂಗ್ ನನ್ನ ಹತ್ರನೇ ಕಲಿತೀರಾ? ಇಲ್ಲ. ಯಾಕಂದ್ರೆ ನನ್ನ ಅರ್ಹತೆ ನಿಮ್ಗೆ 5ನೇ ತರಗತಿ ಕಳ್ಸೋದಷ್ಟೇ, ಆಮೇಲೆ ನಾವು ಅರ್ಹತೆ ಅಲ್ಲಿಷ್ಟು ಕಳ್ಸೋದಷ್ಟೇ, ಆಮೇಲೆ ನೀವು ಮುಂದೆ ಹೋಗ್ತೀರಾ. ನಮ್ಮ ಜೀವನದಲ್ಲೂ ನಾವು ಹೀಗಿರ್ಬೇಕು. ಇಲ್ಲಿಂದ ಅಲ್ಲಿ ಬರುವಾಗ ಇವರಿಂದ ಕಲ್ತಿದೀವಿ, ಆಮೇಲೆ ಅವರಿಂದ ಕಲಿಯೋಣ, ಆಮೇಲೆ ಅವನಿಂದ ಕಲಿಯೋಣ, ಆಮೇಲೆ ಇಲ್ಲ, ಇಲ್ಲಿಂದ ನನ್ನ ಒಂದು ಪ್ರವಾಸವನ್ನ ನಾನೇ ಮಾಡಬೇಕು. ಐ ಹ್ಯಾವ್ ಟು ಡೂ ಮೈ ಓನ್ ಜರ್ನಿ ಅಂತ ಒಪ್ಕೊಂಡ್ಬಿಟ್ಟು ನಾವು ಮುಂದೆ ಸಾಗ್ಬೇಕು. ಅದನ್ನ ಬಿಟ್ಬಿಟ್ಟು ಯಾರಾದ್ರೂ ಬಂದ್ಬಿಟ್ಟು ನಮ್ಗೆ ಇದನ್ನ ಉಪಯೋಗಿಸ್ಬೇಡಿ, ನಾನು ಹೇಳ್ತೀನಿ ಬನ್ನಿ, ನನ್ನ ವಿಧಿವಿಧಾನಗಳನ್ನ ಪಾಲಿಸಿ, ಇದರಿಂದ ನಮ್ಗೆಲ್ಲ ಸಿಗುತ್ತೆ ಅಂದ್ರೆ, ಅವರಿಂದ ನಾವು 10 ಫೀಟ್ ದೂರ ಇರಬೇಕು. ಯಾಕಂದ್ರೆ ಯಾವಾಗ ಇದು ಮುಚ್ಚ ಹೋಗುತ್ತೋ ಅವಾಗ ನಿಮ್ಗೆ ಮಾರ್ಗ ಕಾಣಿಸಕ್ಕೆ ಸಾಧ್ಯ ಇಲ್ಲ. ಯಾವಾಗ ಕಣ್ಣು ಮುಚ್ಚುತ್ತೋ ನೀವು ಮುಂದೆ ನೋಡ್ಬಿಟ್ಟು ಹೇಗೆ ನಡೆಯೋಕ್ ಸಾಧ್ಯ? ಸೊ ಜ್ಞಾನನೇ ನಮ್ ಕಣ್ಣಲ್ವಾ? ಈ ಒಂದು ಸಂಸಾರದ ಒಂದು ಭವಸಾಗರದಿಂದ ನಮ್ಗೆ ಪಾರ್ ಮಾಡಕ್ಕೆ ನಮ್ಮ ಒಂದು ಮಿತ್ರ ಸಂಗಾತಿನೇ ಜ್ಞಾನ. ಆ
ಆ ಜ್ಞಾನದ ಮುಂದೆ ನೀವು ಪರದೆ ಹಾಕಿದ್ರೆ ಈ ಒಂದು ಭವಸಾಗರವನ್ನು ನೀವು ಹೇಗೆ ವ್ಯಕ್ತಿ ಪಾರಾಗಕ್ಕೆ ಸ್ವಂತವಾಗಿ ಸಾಧ್ಯ ಅಲ್ವಾ? ಯೋಚಿಸೋದನ್ನೇ ಬಿಟ್ಬಿಡ್ತಾನೆ ಹಂಗೆ. ಬಿಟ್ಬಿಟ್ರೆ ಈ ಗುರುಗಳು ಏನ್ ಹೇಳಿದಾರೆ ನಾನು ಅದೇ ಮಾಡ್ತಾ ಇದೀನಿ, ಆ ಫಕೀರ್ ಸಾಬ್ ಏನ್ ಹೇಳಿದಾರೆ ಏನ್ ಮಾಡ್ತಾ ಇದಾರೆ, ಮುಲ್ಲಾ ಸಾಬ್ ಏನ್ ಹೇಳ್ತಾ ಇದಾರೆ ಅದೇ ಮಾಡ್ತಾ ಇದೀನಿ, ಪ್ಯಾಸ್ಟರ್ ಅವ್ರು ಏನ್ ಹೇಳ್ತಾ ಅದೇ ಮಾಡ್ತಾ ಇದೀನಿ ಅಂದ್ರೆ ಅಲ್ಲೆಲ್ಲವೂ ಕೂಡ ಅಂಧಭಕ್ತಿ ಶುರು ಆಗುತ್ತೆ, ಅಂಧಶ್ರದ್ಧೆ ಶುರು ಆಗುತ್ತೆ. ಅಲ್ಲೇ ಇರೋದು ಈ ಡೇಂಜರ್. ಓಕೆ. ಮೊದಲು ನಾನು ಅದಕ್ಕೆ ಹೇಳಲ್ವಾ, ಫಸ್ಟ್ ಇವ್ರಿಗೆ ತಮ್ಮದೇ ಆದ ಒಂದು ಸಂಪ್ರದಾಯಗಳಿಗೂ ಕೂಡ ಜಾಸ್ತಿ ಅರಿವಿಲ್ಲ, ಅದನ್ನ ಬಿಟ್ಬಿಡಿ ಇದೆ ಅಂತ ತಿಳ್ಕೊಳ್ಳಿ ನೀವು. ಅವ್ರಿಗೆ ಏನ್ ಬೇಕಾಗಿದೆ, ಎರಡನೇದೇನು ನನಗೆ ಡೇಂಜರಸ್ ಪಾಯಿಂಟ್ ಅನ್ಸುತ್ತೆ ಇದ್ರ ಬಗ್ಗೆ ಅಂದ್ರೆ, ನಾವೇನ್ ಚೌಕಟ್ಟು ಹಾಕಿದ್ವಿ ಆ ಚೌಕಟ್ಟಲ್ಲಿ ನಾವು ಹೇಳ್ದಾಗೆ ಮಾಡಿ, ಕಂಟ್ರೋಲ್ ಹೀಗೆ ಮಾಡಿ ಕಂಟ್ರೋಲ್ ಅಲ್ಲಿ ಇಟ್ಕೋತಾರೆ. ಮತ್ತೆ ಇವರಿಗೆ ಯಾವ ಪ್ರಶ್ನೆ ಕೇಳೋದಾಗುತ್ತೋ ಆ ಪ್ರಶ್ನೆಯನ್ನ ಇವರು ವೆಲ್ಕಮ್ ಮಾಡೋದಿಲ್ಲ. ನೀವು ಅದಕ್ಕೆ ನೋಡಿ ಪ್ರಶ್ನೆ ತಗೋತಾರ ಅವರು, ಆದ್ರೆ ನೀವು ಸ್ವಲ್ಪ ಪ್ರಶ್ನೆಗಳು ಸ್ವಲ್ಪ ಟೀಕೆ ಅನ್ಸಿದ್ರೆ ಅಥವಾ ಸ್ವಲ್ಪ ಚಾಲೆಂಜಿಂಗ್ ಅನ್ಸಿದ್ರೆ ಆ ಚಾಲೆಂಜಸ್ಗಳನ್ನ ಇವ್ರು ಸ್ವೀಕಾರ ಮಾಡೋದಿಲ್ಲ. ಅವ್ರ ಅಥಾರಿಟಿನ ಯಾರು ಚಾಲೆಂಜ್ ಮಾಡ್ತಾರಲ್ವಾ, ಪಾಲಿಟಿಷಿಯನ್ ತರ ಬಿಹೇವ್ ಮಾಡಕ್ ಶುರು ಮಾಡ್ತಾರೆ. ಅದಕ್ಕಾಗಿ ಒಂದ್ಸರ್ತಿ ಇವತ್ ನಾಳೆ ನನಗೆ ಪಾಲಿಟಿಷಿಯನ್ ಯಾರು ಗುರುಗಳು ಯಾರು ಅಂತ ಗೊತ್ತಾಗ್ತಾ ಇಲ್ಲ. ಏನ್ ಪಾಲಿಟಿಷಿಯನ್ ತರ ಮಾತಾಡ್ತಾರೆ. ಹಿಂದಿಯಲ್ಲಿ ಕೇಳ್ತಾ ಇದೆ, ಆಜ್ಕಲ್ ಕೆ ಬಚ್ಚೆ ಬಹುತ್ ಸವಾಲ್ ಪೂछते हैं, ये कैसा है वो कैसा ಅಂತ. ಅರೆ ಮಕ್ಕಳು ನಿಮ್ ಪ್ರಶ್ನೆ ಕೇಳ್ತಂದ್ರೆ ನೀವು ಖುಷಿ ಪಡ್ಬೇಕು. ಮಕ್ಕಳು ಯೋಚಿಸ್ತಾ ಇದಾರೆ, ಪ್ರಶ್ನೆ ಕೇಳ್ತಾ ಇದಾರೆ, ಮಕ್ಕಳು ಕೇಳ್ತಾರೆ ದೇವ್ರು ನಿಜವಾಗಿದ್ದಾನ ಅಂತ ಕೇಳ್ತಾರೆ. ನಿಮ್ಗೆ ಉತ್ತರ ಕೊಡಕ್ ಬಂದಿಲ್ಲ ಅಂದ್ರೆ ನೀವು ಅದ್ರ ಬಗ್ಗೆ ಜ್ಞಾನ ಪಡೆದಿಲ್ಲ, ನಿಮ್ಮ ಅರ್ಹತೆ ಇಲ್ಲ ಅಂತ ಒಪ್ಕೊಳ್ಳಿ. ಉದ್ವೇಗಕ್ಕೆ ಯಾಕೆ ಒಳಗಾಗ್ತಾ ಇದ್ದೀರಾ? ಇಲ್ಲಪ್ಪ ಗೊತ್ತಿಲ್ಲ ಅಂತ ಹೇಳಿ ಮಾತು. ಮತ್ ನಮಗ್ ಖುಷಿ ವಿಷಯ ಆಗ್ಬೇಕಲ್ಲ. ಅಯ್ಯೋ ನಾನೇ ಯೋಚಿಸದೇ ಇರೋ ವಿಷಯವನ್ನ 15 ವರ್ಷ 20 ವರ್ಷದ ಹುಡುಗ ಯೋಚಿಸ್ತಾ ಇದ್ದಾನೆ, ನನ್ನ ಮಗ ಯೋಚಿಸ್ತಾ ಇದ್ದಾನೆ, ಮಕ್ಕಳು ಯೋಚಿಸ್ತಾ ಇದ್ದಾರೆ ಅಂತ ಖುಷಿ ಪಡಬೇಕು. ಯಾರು ನಮಗೆ ಬಂದ್ಬಿಟ್ಟು ನೋಡಪ್ಪ ನಾನು ನಿನ್ಗೇನ್ ಪ್ರಶ್ನೆ ಬಂದಿದೆಯಲ್ವೋ 20 ವರ್ಷ 30 ವರ್ಷ ಮುಂಚೆ ನಮಗೂ ಅದೇ ಪ್ರಶ್ನೆಗಳಿದ್ವು, ನಾನು ಇದನ್ನ ತಿಳ್ಕೊಂಡಿದ್ದೇನೆ, ಇಲ್ಲಿವರೆಗೆ ನಾನು ತಲುಪಿದ್ದೇನೆ, ನನ್ನ ಒಂದು ಎಕ್ಸ್ಪೀರಿಯನ್ಸ್ ಅನ್ನ ನಿನ್ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ನಿನಗೆ ಹೇಗೆ ಅನ್ಸುತ್ತೆ ನೋಡು, ನನ್ನ ಎಕ್ಸ್ಪೀರಿಯನ್ಸ್ ಅನ್ನ ಕಳಿಬೇಕಾದ್ರೆ ನೀನೇ ಇದೆಲ್ಲ ಮಾಡ್ಬೇಕಾಗುತ್ತೆ. ಏನ್ ಮಾಡ್ಬೇಕಾಗುತ್ತೆ ಅಂದ್ರೆ ದಿನ ಕುತ್ಕೊಂಡ್ಬಿಟ್ಟು 2 ಗಂಟೆ ಓದ್ಬೇಕು, 1-2 ಗಂಟೆ ಧ್ಯಾನ ಮಾಡಬೇಕು, 1 ಗಂಟೆ ಪ್ರಕೃತಿಯಲ್ಲಿ ಟೈಮ್ ಸ್ಪೆಂಡ್ ಮಾಡಬೇಕು, 1-2 ಗಂಟೆ ಜನರ ಸೇವೆಯಲ್ಲಿ ಇದು ಮಾಡಬೇಕು, ಬಡವರ ಬಲ್ಲಿಯರ ಜೊತೆ ವಾರದಲ್ಲಿ 1-2 ದಿನ ಆದ್ರೂ ಕುತ್ಕೊಂಡ್ಬಿಟ್ಟು ಬರಬೇಕು. ಇವೆಲ್ಲದ್ರಿಂದ ನಿಮ್ಗೆ ಸಂಸಾರದ ನಿಯಮಗಳು ಗೊತ್ತಾಗುತ್ತೆ, ಆತ್ಮಾವಲೋಕನ ಮಾಡೋ ಒಂದು ಪ್ರಸಂಗ, ಒಂದು ಆಪರ್ಚುನಿಟಿ ಕ್ರಿಯೇಟ್ ಆಗುತ್ತೆ, ಒಂದು ಎನ್ವೈರನ್ಮೆಂಟ್ ಕ್ರಿಯೇಟ್ ಆಗುತ್ತೆ. ಹಾಗೆ ಗ್ರಂಥಗಳ ಕೂಡ ಒಂದು ನಾಲೆಜ್ ಸಿಗುತ್ತೆ. ಇದು ಮುಂಚೆ ಗುರುಕುಲೆಲ್ಲ ಹೀಗೆ ಇರ್ತಾ ಇದ್ವು ಆಕ್ಚುಲಿ, ಈಗೀಗ ಹೀಗಾಗಿದೆ 1000 ವರ್ಷ ಇತ್ಯಾದಿಗಳಿಂದ. ಇದೇ ಕೇಳ್ತಿದ್ರು ಪ್ರಶ್ನೆ ಗುರು ಜೊತೆ ಕುತ್ಕೊಂಡ್ಬಿಟ್ಟು. ಈಗ ಉಪನಿಷತ್ ಅಂತಾರಲ್ವಾ, ಉಪನಿಷತ್ಗಳು ಏನ್ ಹೇಳಿ, ಗುರುಗಳಿಗೆ ಶಿಷ್ಯರು ಕೇಳಿದ ಪ್ರಶ್ನೆಗಳಿಗೆ ನೀಡಿರೋ ಉತ್ತರ ಉಪನಿಷತ್. ಅಂದ್ರೆ ವೇದದ ವ್ಯಾಖ್ಯಾನವೇ ಉಪನಿಷತ್ತು. ಅದು ಕುರಿತು ಏನೇನು ಚರ್ಚೆ ಆಗಿದೆಯೋ ಅದೆಲ್ಲ ಚರ್ಚೆಯನ್ನ ಒಂದು ವೇದಗಳ ಜೊತೆಗೆ ಅಟ್ಯಾಚ್ ಮಾಡಿಬಿಟ್ಟು ಉಪನಿಷದವನ್ನು ಸಂಕಲನವನ್ನ ಇದು ಮಾಡಿದ್ದಾರೆ. ಎಷ್ಟು ಅದ್ಭುತವಾದ ಒಂದು ಇದು ಇದೆ ನೋಡಿ. ಅದನ್ನೆಲ್ಲ ಬಿಟ್ಬಿಟ್ಟು ನಾನೇ ಸರಿ, ನಾನೇ ಸತ್ಯ, ನಾನು ಹೇಳ್ದಾಗೆ ಆಗ್ಬೇಕು ಅಂತಾರಲ್ವಾ, ಅವರನ್ನ ಟೀಕೆ ಮಾಡ್ತೀನಿ ಹೊರತು ಹಲವಾರು ಒಳ್ಳೆ ಗುರುಗಳಿದ್ದಾರೆ, ಕಲಿಯೋದಿದೆ. ಮತ್ತೆ ನಂದೇನ್ ಸಜೆಷನ್ ಜನರಿಗೆ ಅಂದ್ರೆ, ನಿಮ್ ಎಲ್ಲಿಂದ ಯಾವ ರೀತಿ ಒಳ್ಳೆ ಜ್ಞಾನ ನಿಮ್ಗೆ ಸಿಗುತ್ತೋ, ಏನೋ ಒಳ್ಳೇದ ಕಲಿಯೋದಕ್ಕೆ ನಿಮ್ಗೆ ಆಪರ್ಚುನಿಟಿ ಸಿಗುತ್ತೋ ಎಲ್ಲ ಆಪರ್ಚುನಿಟಿ ತಗೊಳ್ಳಿ. ಅವ್ರು ಯಾರೇ ಆಗಿರ್ಲಿ, ತಂದೆ ಅಪ್ಪ ಮನೆಯವರಾಗಿರಲಿ, ಅಮ್ಮ, ಫ್ರೆಂಡ್ಸು, ನಿಮ್ಗಿನ್ನ ಚಿಕ್ಕವರು ಕೂಡ ಆಗಿರ್ಲಿ. ನನ್ನ ಮಗ ಇದ್ದಾನೆ, 7-8 ವರ್ಷ ಮಕ್ಳಿದ್ದಾರೆ ನನಗೆ, ಇಬ್ರು. ನನ್ನ ಮಗ ಕೆಲವೊಂದ್ಸರ್ತಿ ಕೆಲವೊಂದು ಪ್ರಶ್ನೆ ಕೇಳ್ತಾನೆ, ನನಗೆ ನಾಚಿಕೆ ಆಗುತ್ತೆ. ನನಗೆ 40 ವರ್ಷ ಆಗಕ್ ಬಂತು, ನಾನು ಇದ್ರ ಬಗ್ಗೆ ಓಡಿಸಿಲ್ಲಲ್ವಾ ಅಂತ ತುಂಬಾ ಖುಷಿ ಆಗುತ್ತೆ. 1-2 ಸರ್ತಿ ಅಂತ ನನಗೆ ಬೆನ್ ಮೇಲೆ ಕೈ ಸವರ್ದಿನಿ, ಎಷ್ಟು ಒಳ್ಳೆ ಪ್ರಶ್ನೆ ಕೇಳಿದೆ ಅಂತ. ನನಗೆ ಯಾವಾಗ ಜ್ಞಾನೋದಯ ಆಗಿದೆ, ಎಷ್ಟು ಒಳ್ಳೆ ಪ್ರಶ್ನೆ ಅಂತ.